ಮಾಡ್ತಕ್ಕಂಥ ಕೊಠಡಿಯನ್ನ ಮತ್ತು ಬೋಧಕರನ್ನ ನೇಮಕ ಅಲ್ಲಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅಧ್ಯಕ್ಷರೇ, ಅತಿಥಿ ಉಪನ್ಯಾಸಕರ ಬಗ್ಗೆ ಕೇಳಿದ್ರು. ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸಮಸ್ಯೆ ಇದೆ. ನಾವು ಹೆಚ್ಚು ಹೊಸದಾಗಿ ಕೆಲವು ಕೋರ್ಸ್ಗಳನ್ನ ಪ್ರಾರಂಭ ಮಾಡಿದ್ವಿ. 15 ಜನಕ್ಕಿಂತ ಹೆಚ್ಚು ದಾಖಲಾತಿ ಆದಾಗ ಅಲ್ಲಿ ನಾವು ಗೆಸ್ಟ್ ಫ್ಯಾಕಲ್ಟಿ ಕೊಡುವಂತ ವ್ಯವಸ್ಥೆ ಇದೆ. ಮೊನ್ನೆ ನಮಗೆ ಹೈಕೋರ್ಟ್ ಅಲ್ಲಿ UGC ಕ್ವಾಲಿಫೈಡ್ ಇರೋನ್ ಮಾತ್ರ ಗೆಸ್ಟ್ ಫ್ಯಾಕಲ್ಟಿ ತಗೋಬೇಕು ಅಂತಕ್ಕಂಥ ಒಂದು ಸಮಸ್ಯೆ ಬಂತು. ಸುಮಾರು ನಾನ್ ಕ್ವಾಲಿಫೈಡ್ UGC ಕ್ವಾಲಿಫಿಕೇಶನ್ ಇಲ್ಲದೆ ಇರತಕ್ಕಂಥ 5,500 ಜನ ಗೆಸ್ಟ್ ಫ್ಯಾಕಲ್ಟಿ ಹೊರಗೆ ಹೋಗ್ತಕ್ಕಂಥ ಸಂದರ್ಭ ಒದಗಿ ಬಂತು. ನಾವು ಅದಕ್ಕೆ ಇವೆಲ್ಲ ಗೊಂದಲ ಇದ್ದಾಗ ಹಿಂದೆ ಹೋದ ವರ್ಷ ಇದ್ದಂತ ಗೆಸ್ಟ್ ಫ್ಯಾಕಲ್ಟಿಯನ್ನ ನಾವು ಈ ವರ್ಷ ಮುಂದುವರಿಸುವಂತದಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಈಗ ಒಂದು ಕಡೆ ಕೋರ್ಟ್ ಅಲ್ಲಿ ಸ್ಟೇ ಕೊಡ್ತಾರೆ, ನಾವು ಮತ್ತೆ ಕೌನ್ಸಿಲಿಂಗ್ ಮಾಡಕ್ ಹೋದ್ವಿ UGC ಕ್ವಾಲಿಫೈಡ್ ಇರೋರಿಗೆ. ಅಲ್ಲಿ ಏನಾಯ್ತು, ಮತ್ತೆ ಅದಕ್ಕೆ ಧಾರವಾಡ ಕೋರ್ಟ್ ಅಲ್ಲಿ ಸ್ಟೇ ಬಂತು, ಇಲ್ಲಿ ನಮ್ಮ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಸ್ಟೇ ಬಂತು. ಈಗ ಒಂದ್ ಕಡೆ ವೆಕೇಟ್ ಆಗಿದೆ. ಈಗ ಏನಾಗಿದೆ, ಹಿಂದೆ ಇದ್ದಂತವರು ಮುಂದುವರಿಸಿದಾಗ ಕೆಲವು ಕಡೆ ವರ್ಕ್ ಲೋಡ್ ಕಮ್ಮಿ ಆಗಿ ಅಲ್ಲಿ ಸಮಸ್ಯೆ ಆಗಿದೆ, ಕೆಲವು ಕಡೆ ವರ್ಕ್ ಲೋಡ್ ಕ್ರಿಯೇಟ್ ಆಗಿ ನಾವು ಅಲ್ಲಿ ಹೊಸದಾಗಿ ತಗೊಳಕ್ ಅವಕಾಶ ಆಗಲಿಲ್ಲ, ಕೌನ್ಸಿಲಿಂಗ್ ಮಾಡಕ್ ಅವಕಾಶ ಆಗಲಿಲ್ಲ. ಇದೊಂದು ರೀತಿ ಗೊಂದಲ ಆಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನ ನಾವು ನಿವಾರಣೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ.